ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಏನು ಅಂದರೆ ಸಂಡೇ, ಬಟ್ ಇದು ಸಂಡೇ ವ್ಲಾಗು. ಆದರೆ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ತುಂಬ ಕೆಲಸಗಳಿದ್ವು, ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಲೇಟಾಗಿ ಇದು ವಿಡಿಯೋ ಹಾಕ್ತಾಯಿದ್ದೀನಿ. ಏನು ಅಂದರೆ ಸಂಡೇ ಆಗಿರೋದ್ರಿಂದ ಮತ್ತು ಹೊರಗಡೆ ಹೋಗ್ಬರೋಣ, ಎಲ್ಲರೂ ತುಂಬ ಹತ್ರ ಇರೋ ಜಾಗಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ತುಮಕೂರಿಂದ ಜಸ್ಟ್ ಇದೇನು ಅಂದರೆ 10-12 ಕಿಲೋಮೀಟರ್ ಅಷ್ಟೇ ಇರೋದು. ನಾಮದ ಚಿಲ್ಮೆ ಹೋಗ್ಬಿಟ್ಟು ಅಲ್ಲಿಂದ ದೇವರಾಯನ ದುರ್ಗಕ್ಕೂ ಹೋಗಿ ಬರೋಣ ಅಂತ ಹೊರಟಿದ್ವಿ. ನೋಡಿ, ನಾಮಚಿಲ್ಮೆ ಏನು ರೋಡು ಇದೆ, ತುಮಕೂರಿಂದ ನಾಮಚಿಲ್ಮೆಗೆ ಹೋಗೋದು. ಸುತ್ತಲೂ ಫಾರೆಸ್ಟ್ ಏರಿಯಾ ಅದು. ಆ ರೋಡಲ್ಲಿ ಒಂದು ಜರ್ನಿ ಮಾಡೋದನ್ನು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಮಳೆ ಟೈಮ್ ಆಗಿರೋದ್ರಿಂದ ಇದ್ದಿದ್ದೂ ಈ ಗಿಡ ಮರಗಳೆಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಬೆಳ್ಕೊಂಡಿರೋದ್ರಿಂದ ಗ್ರೀನಿಶ್ ಆಗಿರುತ್ತೆ. ಹಾಗೆ ಸ್ವಲ್ಪ ಹನಿ ಮಳೆ ಬೇರೆ ಬರ್ತಾಯಿತ್ತು. ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಏನು ಅಂದರೆ ಸ್ವಲ್ಪ ಒಂದು 11 ಗಂಟೆ ಸುಮಾರಿಗೆ ಅಂತ ಹೊರಟಿದ್ದು. ನೋಡ್ಬೋದು, ಮಳೆ ಮೋಡ ಆಗಿರೋದು, ಬಿಸಿಲು ಅನ್ನೋದೇ ಇರಲಿಲ್ಲ. ಹಾಗೆ ಈ ವಿಡಿಯೋ ಮಾಡುವಾಗ ಏನು ಯಾವುದೇ ಒಂದು ಮ್ಯೂಸಿಕ್ ಹಾಕಿಲ್ಲ. ಎಲ್ಲಿ ಮಾತಾಡೋ ಅವಶ್ಯಕತೆ ಇದೆ ಅಲ್ಲಿ ಮಾತಾಡಿದ್ದೀನಿ. ಇನ್ನು ಉಳಿದಿದ್ದ ವಿಡಿಯೋ ಎಲ್ಲ ಫುಲ್ಲು ಸೈಲೆಂಟಲ್ಲೇ ಇದೆ. ನೋಡಿ, ಯಾರಿಗೆಲ್ಲ ಇಷ್ಟ ಆಗುತ್ತೆ, ಹೋಗಬೇಕು ಅನ್ನೋದಾಯ್ತು ಅಂದರೆ ಹೋಗಿ ಬನ್ನಿ. ತುಂಬ ಒಂದು ಒಳ್ಳೆ ಜಾಗ. ಮತ್ತು ಏನು ಅಂದರೆ ನಮ್ಮ ಒಂದು ಪುರಾಣದ ಒಂದು ಜಾಗ ಅಂತಲೇ ಹೇಳ್ಬೋದು ನಾಮಚಿಲ್ಮೆ. ಏನಕ್ಕೆ ಅಂತಂದರೆ ಸೀತಾರಾಮ ಅವರ ವನವಾಸ ಟೈಮಲ್ಲಿ ಇಲ್ಲಿ ಬಂದು ಹೋಗಿದ್ರು ಅನ್ನೋ ಒಂದು ವಾಡಿಕೆ ಇದೆ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡು ಬಾಯ್ ಹತ್ರ. ನೋಡಿ, ಜಿಂಕೆ ಎಲ್ಲ ನೋಡ್ಕೊಂಡು ಬಂದ್ವಿ. ಹೀಗೆ ಮುಂದೆ ಹೋದರೆ ಏನು ಅಂದರೆ ಅದೇ ಸೀತಾರಾಮ ಅವರ ವನವಾಸ ಟೈಮಲ್ಲಿ ನೀರು ಬೇಕಾಗಿದ್ದರಿಂದ ಬಾಣ ಬಿಟ್ಟು ಅದರಿಂದ ನೀರು ಬಂದಿತ್ತು ಅನ್ನೋದಕ್ಕೆ ನಾಮಚಿಲ್ಮೆ ಅಂತ ಹೇಳೋದು. ತೋರಿಸ್ತೀನಿ, ಅಲ್ಲೇ ಹೋಗ್ತಾ ಇರೋದು ಮುಂದೆ. ನೋಡಿ, ಹೀಗೆ ಮುಂದೆ ಹೋಗಬೇಕು. ಮುಂದೆ ಹೋಗ್ತಾ ಏನು ಅಂದರೆ ಬೆಟ್ಟ
ಎಲ್ಲ ಇದೆ ಮುಂದೆ. ಕಂಪ್ಲೀಟ್ ಫಾರೆಸ್ಟ್ ಏರಿಯಾ. ಮಳೆ ಟೈಮ್ ಆಗಿರೋದ್ರಿಂದ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳ್ಕೊಂಡಿರ್ತವೆ. ಫುಲ್ಲು ಗ್ರೀನಿಶ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಗಿಡಗಳು. ಏನು ಅಂದರೆ ರೋಡು ಇದೆ, ಟಾರ್ದೇನೆ, ಬಟ್ ಎಲ್ಲ ಕಿತ್ತೋಗಿದೆ ಅಷ್ಟೆ. ಹಾಗಾಗಿ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಪ್ಪಿದೆ ಹಿಂಗೆ, ಹಾಗಾಗಿ ಸ್ವಲ್ಪ ಬೆಟ್ಟ ಹತ್ತೋ ಥರ ಅನಿಸುತ್ತೆ. ನೋಡಿ ಈ ಕಡೆ ಎಲ್ಲ ಹಿಂಗೆ ದಾರಿ ಇದೆ, ಬಟ್ ಅಲ್ಲೆಲ್ಲ ಹೋಗೋಂಗಿಲ್ಲ. ಆ ಕಡೆ ಫುಲ್ಲೆಲ್ಲ ಫಾರೆಸ್ಟ್ ಏರಿಯಾ. ಆ ಕಡೆ ಅಮ್ಮ ಇಲ್ಲಿ ಇಳಿಯೋಕ್ಕಾಗಲ್ಲ, ಹುಷಾರು. ನೋಡಿ ಅದೇನಿದೆ ಫುಲ್ ಕಲ್ಲೇನೆ ಇದು. ಬಂಡೆ ಏನಿದೆ ಬಂಡೆದಿದು. ಅದ್ರ ಒಳಗೆ ಕಾಯಿನ್ ಹಾಕಿರೋದ್ರಲ್ಲೇ ನೋಡ್ಬೋದು. ಅಲ್ಲಿ ಕಾಯಿನ್ಗಳು ತುಂಬಿದೆ, ಅಂದರೆ ಕೆಳಗಡೆ ಏನೂ ಗ್ಯಾಪ್ ಇಲ್ಲ. ಅಂದರೂ ಕೂಡ ನೀರು ಹರಿತಾನೆ ಇರುತ್ತೆ. ನೋಡಿ ನೋಡಿ ನೀರು ಎಷ್ಟು ತಿಳಿದೆ, ಅಲ್ಲಿಂದ ಹರ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ಹೊರಗಡೆ ಈ ಥರ ಇನ್ನೊಂದು ಗುಂಡಿ ಥರ ಇದೆಲ್ಲ, ಇಲ್ಲಿ ಎಲ್ಲರೂ ತಲೆಗೆ ನೀರು ಹಾಕ್ಕೊಂಡು ಅದೇನು ಆಶೀರ್ವಾದ ಥರ ತಗೊಂಡು ಕುಡಿಯೋದು ಉಂಟು. ಈ ಥರ ಅಲ್ಲಿಂದ ಹರ್ಕೊಂಡು ಬರುತ್ತೆ. ಬಟ್ ಅದು ನೀರು ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ನೋಡಿ, ಯಾಕಂದರೆ ಅದು ಬಂಡೆ ಕೆಳಗಡೆ ಗ್ಯಾಪ್ ಇಲ್ಲ. ಕಾಯಿನ್ಗಳೆಲ್ಲ ನೋಡಿ, ಸ್ಲಿಪ್ಪರ್ ಎಲ್ಲ ಹೊರಗೆ ಅಲ್ಲಿ ಮುಂದೆನೇ ಬಿಟ್ಟು ಬರಬೇಕು. ಇದು ಒಂದು ದೇವಸ್ಥಾನ ಥರನೇ ಎಲ್ಲರೂ ಭಾವಿಸೋದು. ಈ ಕಡೆ ಎಲ್ಲ ಬಂಡೆ, ಇದೇ ಥರದ್ದು ಬಂಡೆನಲ್ಲೇ ಅದು ನೀರು ಬರ್ತಾ ಇರೋದು. ಈ ಕಡೆ ಹೋದ್ರೆ ಎಲ್ಲ ಫಾರೆಸ್ಟು, ಆ ಕಡೆ ಎಲ್ಲ ಹೋದರೆ ಬಟ್ ಹೋಗದೇ ಇರೋ ಥರ ಈ ಥರ ಬೇಲಿ, ಈ ಥರ ಮುಳ್ಳಿಂದು ಕಡ್ಡಿಗಳು ಹಾಕಿದ್ದಾರೆ. ಅದು ಬೆಟರು. ನಾಮಚಿಲ್ಮೆ ಏನಕ್ಕೆ ಅಂತಂದರೆ, ಇದು ನಾವೇನು ಅನ್ಕೊತೀವಿ ಎಲ್ಲ ಹತ್ರ ರಾಮ ಬಾಣ ಬಿಟ್ಟರು ನೀರು ಬಂತು ಅಂದರೆ ಕುಡಿಯೋದಕ್ಕೆ ಅಂತ ಅನ್ಕೊತೀವಿ ವನವಾಸ ಟೈಮಲ್ಲಿ. ಬಟ್ ಇದು ಎಸ್ಪೆಷಲಿ ಏನು ಹಣೆಗೆ ನಾವೇನು ನಾಮ ಹಚ್ಕೊತೀವಿ ತಿಲಕ, ಅದಕ್ಕೋಸ್ಕರ ನೀರು ಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ಇದು ಬಾಣ ಬಿಟ್ಟಿರ್ತಾರೆ. ಹಾಗಾಗಿ ನೀರು ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಇದು ನಾಮಚಿಲ್ಮೆ ಅಂತ ಹೇಳ್ಬಿಟ್ಟು. ಓಕೆ, ನಾವು ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಹೊರಟ್ವಿ. ಈಗ ನೆಕ್ಸ್ಟು ಎಲ್ಲಿಗೆ ಅಂದರೆ ದೇವರಾಯನ ದುರ್ಗ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲಿ ಏನು ಅಂದರೆ ಬೆಟ್ಟದ ಮೇಲೆ ತುಂಬ ಹಳೆಯ ದೇವಸ್ಥಾನ ಇದೆ. ಬೆಟ್ಟದ ಮೇಲೊಂದು ದೇವಸ್ಥಾನ ಇದೆ, ಕೆಳಗಡೆ ಒಂದು ದೇವಸ್ಥಾನ ಇದೆ. ನಾವು ಕೆಳಗೆ ಮಾತ್ರನೇ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ದೇವರಾಯನ ದುರ್ಗಕ್ಕೆ ಹೋಗೋಣ ಬನ್ನಿ. ಸೊ ದೇವರಾಯನ ದುರ್ಗಕ್ಕೆ ಹೊರಟಿದ್ದೀವಿ. ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲಿಂದ ಎಷ್ಟು ಒಂದು 3 ಕಿಲೋಮೀಟರ್ ಏನೋ ಇದೆ ಅಷ್ಟೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಮಳೆ ಮೋಡ ತುಂಬ ಆಗಿದೆ, ವಿಡಿಯೋದಲ್ಲಿ ಬ್ರೈಟ್ ಆಗಿದೆ ಅಷ್ಟೇ. ಓಡೋಣ ಅಂತ ಹೊರಟಿದ್ರೆ ಇಲ್ಲಿ ಮಂಗಗಳು 3 ಮಂಗಗಳು, ಮರಿ ಮಂಗಗಳಿದ್ದಾವೆ. ಅದಕ್ಕೆ ತೋರಿಸ್ತೀನಿ ರೀ. ಇಲ್ಲಿ ವಿಡಿಯೋ ಮಾಡ್ತೀರಾ, ಫೋಸ್ ಕೊಡ್ತಾ ಇರೋದು ಬಂದು ಒಟ್ಟಿಗಿದ್ವು. ಮುಂದೆ ಬಂದು 3 ಮರಿಗಳು ಆಟ ಆಡ್ತಾ ಇದ್ದಾವೆ. ಒಬ್ರು ಜೋತಾಡ್ತಾ ಇದ್ದಾರೆ. ತುಮಕೂರಿಂದ ಏನು ಬಂದ್ವಲ್ಲ ನಾಮಚಿಲ್ಮೆಗೆ,
ಅದೇ ಕಂಟಿನ್ಯೂ ರೋಡು ಮುಂದೆ ಹೋಗಬೇಕು. ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ. ದೇವರಾಯನ ದುರ್ಗ ಬೆಟ್ಟದ ಮೇಲೊಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಕೆಳಗಡೆ ಒಂದು. ನಾವು ಕೆಳಗಡೆ ಮಾತ್ರ ಹೋಗಿ ಬರೋಣ ಅಂತ, ಯಾಕಂದರೆ ತುಂಬ ಮಳೆ ಮೋಡ ಆಗಿದೆ. ಹಾಗಾಗಿ ಈ ರೋಡ್ ಕೂಡ ನಾವು ಸುತ್ತಲೂ ಫುಲ್ ಕಂಪ್ಲೀಟ್ ಫಾರೆಸ್ಟ್ ಏರಿಯಾನೇ ಇದು ಅಲ್ವೇನಾ. ನೋಡಿ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಹೋಗಬೇಕು. ಆ ರೋಡ್ ಅಲ್ಲಿದೆಯಲ್ಲ, ಆ ರೋಡ್ ಹೋಗಬೇಕು. ಮೇಲೆ ಬೆಟ್ಟದ ಮೇಲಿರೋ ದೇವಸ್ಥಾನ ಹೋಗ್ಬೇಕಂದ್ರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನೋಡಿ, ಇಲ್ಲಿ 2 ರೋಡ್ ಡಿವೈಡ್ ಆಗುತ್ತೆ. ಇಲ್ಲಿ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಬರುತ್ತೆ, ಅಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬರುತ್ತೆ. ಅದು ಬೆಟ್ಟದ ಮೇಲೆ ಹೋಗಬೇಕು. ನಾವಿಲ್ಲಿ ಕೆಳಗಡೆನೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಕಂದ ನೋಡಿ, ಇಲ್ಲಿ ಕಾರ್ ತೆಗಿತಾ ಇದ್ದಾರೆ. ಅಲ್ಲೇ ಕೂತಿದೆ ಮಂಗ. ಸೈಡ್ ನೋಡಿ, ಇಲ್ಲಿಂದ ಹತ್ರನೇ ತುಂಬ ದೇವಸ್ಥಾನ. ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಬೆಟ್ಟದ ಕೆಳಗೇನೆ. ಅಂದರೆ ಇನ್ನೂ ಸ್ವಲ್ಪ ಬೆಟ್ಟದ ಮೇಲೆ ಹೋಗೋದಾಯ್ತು ಅಂದರೆ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ತಬೇಕಾಗತ್ತೆ. ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಹೋಗೋದೊಂದು ದಾರಿ, ಬರೋದೊಂದು ದಾರಿ, ಆ ಥರ ಅಲ್ವಾ. ನೋಡಿ, ದೇವಸ್ಥಾನ ಬಂದೇ ಬಿಡ್ತು. ನೋಡಿ, ಅಲ್ಲಿ ಕಾಣ್ತಾ ಇದೆ. ಸಂಡೇ ಆಗಿರೋದ್ರಿಂದ ರಶ್ ಇದೆ, ಹಾಗಾಗಿ ಸ್ವಲ್ಪ ದೂರನೇ ಪಾರ್ಕಿಂಗ್ ಮಾಡ್ತಾ ಇರೋದು. ನೋಡಿ, ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅಲ್ಲಿ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಡೋರ್ ಕ್ಲೋಸ್ ಮಾಡ್ತಿದ್ದಾರಂತೆ, ಸೊ ಹಾಗಾಗಿ ಕ್ಲೋಸ್ ಆಯಿತು. ನಾವು ಬರ್ತಿದ್ದಂಗೆ ನಮಗೆ ಲಾಸ್ಟ್ ದರ್ಶನ ಸಿಕ್ತು. ಸೊ ದೇವ್ರ ದರ್ಶನ ಆಯಿತು, ನರಸಿಂಹಸ್ವಾಮಿ ದೇವ್ರದ್ದು. ನಮ್ಮದು ದರ್ಶನ ಆಗಿ ನಾವು ಹೊರಗಡೆ ಈ ಕಡೆ ಬರೋದಕ್ಕೂ ಕ್ಲೋಸ್ ಆಯಿತು ದೇವಸ್ಥಾನ. ಸೊ ನಾವು ದರ್ಶನ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಸಂಡೇ ಅಂದರೆ ಬರೀ ಇಡೀ ದಿನ ಹೊರಗೆ ಇರೋಕ್ಕೂ ಆಗೋಲ್ಲ. ಹಾಗಾಗಿ ಈಗ ಮಧ್ಯಾಹ್ನ ಟೈಮು 3 ಗಂಟೆ ಆಗಿದೆ, ನಾವು ಹೊರಟಿದ್ದೀವಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಹಾಕೋಂಥ ವಿಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಈ ಥರ ರೋಡ್ ಸೈಡ್ ವ್ಯೂ ಪಾಯಿಂಟ್ ಇಟ್ಟಿದ್ದಾರೆ. ಅಲ್ಲಿ ಸ್ಟೆಪ್ಸ್ ಇರೋದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಂಬಿಗಳು, ಅಲ್ಲಿಂದ ಸ್ಟೆಪ್ಸು.